1935 ಆಗ ಕೂಗಿದಾಗ ಬೇರೆ ಯಾರೂ ಇರೋದಿಲ್ಲ, ಇವರೊಬ್ಬರೇ, ನಿಂಗಾ ಬಿನ್ ಜವರ ಒಬ್ಬರೇನೆ. ಆಗ ಹರಾಜ್ನಲ್ಲಿ ₹1 ಇವರಿಗೆ ಕ್ರಯ ಆಯ್ತದೆ. ನಿಂಗಾ ಬಿನ್ ಜವರ ಅನ್ನೋರಿಗೆ ಹರಾಜಿನಲ್ಲಿ ₹1 ಕ್ರಯ ಆಯಿತು. ಅದು 3/10/1935. ಆಮೇಲೆ 13/10/1935 ಅವರಿಗೆ ಹರಾಜ್ನಲ್ಲಿ ಏನು ಕ್ರಯ ಆಯಿತು, ಹರಾಜ್ನಲ್ಲಿ ಅವರ ಹೆಸರಿಗೆ ಡಿಗ್ರಿ ಆಯಿತು, ಅದಕ್ಕೆ ಸೇಲು ಕನ್ಫರ್ಮ್ ಆಗುತ್ತೆ. ಅವತ್ತು 13/10/1935 ಸೇಲ್ ಕನ್ಫರ್ಮ್ ಆದಂಥ ದಿನ. ಸೊ ಹಾಗಾಗಿ ಈ ಜಮೀನು ಹರಾಜಿನ ಮೂಲಕ ಬಂದಿರತಕ್ಕಂಥದ್ದು. ಸ್ವಯಾರ್ಜಿತ ಆಸ್ತಿ. ಆಮೇಲೆ ಕನ್ಫರ್ಮ್ ಅವ್ರು ಮಾಡಿದ್ರು ಸರ್ಕಾರದಿಂದ. ನೋಡಿ, ನಿಮಗೆ ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲು ಸರ್ಕಾರ ಕೆಸರೆ ಗ್ರಾಮದ ಸರ್ವೆ ನಂಬರ್ 664 3 ಎಕರೆ 16 ಗುಂಟೆ ಜಮೀನನ್ನು ₹1 ಆಗಿರ್ತದೆ. ಇದು ಬೇಕಾದ್ರೆ ನಿಮಗೆ ಕಾಪಿಗೆಲ್ಲ ಕೊಡ್ತೀವಿ ನಿಮಗೆ. ದಿಸ್ ಈಸ್ ದಿ ಡಾಕ್ಯುಮೆಂಟ್ ಇನ್ 1935. ಕಾಪಿ ಕೊಡ್ತೀವಿ ನಿಮಗೆಲ್ಲ. ಸೊ ಅದರಿಂದ ಇದು ಸ್ವಯಾರ್ಜಿತ ಆಸ್ತಿ. ಯಾವ ಕಾರಣಕ್ಕೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ. ಯಾಕಂದ್ರೆ ಬಿಜೆಪಿಯವರು ತಪ್ಪು ಮಾಹಿತಿಯನ್ನ, ಜೆಡಿಎಸ್ನವರು ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಬಹಳ ಕುಟಿಲ ಸಾಹಸವನ್ನು ಮಾಡ್ತಾರೆ. ಹರಸಾಹಸ ಮಾಡ್ತಾರೆ. ಗ್ರ್ಯಾಂಟ್ ಆಗದೇ ಇದ್ರೂ ಕೂಡ, ಹರಾಜ್ನಲ್ಲಿ ಕೊಂಡ್ಕೊಂಡಿದ್ರೂ ಕೂಡ, ಸ್ವಯಾರ್ಜಿತ ಆಸ್ತಿಯಾಗಿದ್ರೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳಿ, ಅದರಿಂದ ಈ ಸೇಲು ಕಾನೂನು ಪ್ರಕಾರ ಇದೆ. ಇನ್ನೊಂದೇನು ಅವರು ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡೋದು ಅಂತಂದ್ರೆ, ಈಗ ಇತ್ತೀಚೆಗೆ ಮಂಜುನಾಥ, ಯಾಕಂದ್ರೆ ನಿಮಗೆ ವಂಶವೃಕ್ಷ ನೋಡಬೇಕು. ಆ ನಿಂಗಾ ಬಿನ್ ಜವರ ಅನ್ನೋರಿಗೆ 3 ಜನ ಮಕ್ಕಳಿರ್ತಾರೆ. 3 ಜನ. ಒಬ್ಬರು ಮಲ್ಲಯ್ಯ, ನೋಡಿ ಇದು ವಂಶವೃಕ್ಷ, ಆ ಕಾಲದಲ್ಲಾಗಿರೋದು ಇದು ವಂಶವೃಕ್ಷ. ಈ ವಂಶವೃಕ್ಷದಲ್ಲಿ ಮಲ್ಲಯ್ಯ ಮೊದಲನೇ ಮಗ, ಮೈಲಾರಯ್ಯ 2ನೇ ಮಗ, 3ನೇ ಮಗ ದೇವರಾಜು. ವಂಶವೃಕ್ಷ ಇದನ್ನು ಕೊಡ್ತೀವಿ ನಿಮ್ಗೆ ದಾಖಲಾತಿ. ಮಲ್ಲಯ್ಯನಿಗೆ ವಾರಸ್ದಾರ ಇರೋದಿಲ್ಲ. ದೇರ್ ಆರ್ ನೋ ಲೀಗಲ್ ಹೇರ್ಸ್. ಅವರು ಪಾವತಿಯಾಗ್ಬಿಡ್ತಾರೆ.
ಮೈಲಾರ್ ಮೂರು ಜನ ಸೇರಿ ಅದೇ ಬರ್ರಿ ಹೇಳ್ತೀನಿ ಅದನ್ನ. ಆಮೇಲೆ ಈ ಮೈಲಾರಾಯಿನ ಹೆಂಡತಿ ಎರಡನೇ ಮಗ ಪುಟ್ಟ ಗೌರಮ್ಮ ಅಂತೇಳಿ, ಪುಟ್ಟ ಗೌರಮ್ಮ ಹೆಂಡತಿ ಅವ್ರ ಮಗ ಮಂಜುನಾಥ್ ಎಂ ಮಂಜುನಾಥ ಸ್ವಾಮಿ. ಅವ್ರ ಮಗ ಮೈಲಾರಾಯನ ಅವರ ಮಗ ಮಂಜುನಾಥ್ ಸ್ವಾಮಿ. ಮಂಜುನಾಥ ಸ್ವಾಮಿ. ದೇವರಾಜು ಮೂರನೇ ಮಗ. ಇದಕ್ಕೆ ವಂಶವೃಕ್ಷಕ್ಕೆ 3 ಜನ ಸೈನ್ ಮಾಡಿದ್ದಾರೆ. ಮಲ್ಲಯ್ಯ ಬದುಕಿರುವಾಗಲೇ ಆಗಿದ್ದು ಇದು ವಂಶವೃಕ್ಷ. ಮಲ್ಲಯ್ಯ, ಪುಟ್ಟ ಗೌರಮ್ಮ, ದೇವರಾಜು, ಮಂಜುನಾಥ ಸ್ವಾಮಿ 3 ಜನ ಕೂಡ ಈ ವಂಶವೃಕ್ಷಕ್ಕೆ ಸೈನ್ ಮಾಡಿರ್ತಾರೆ. ಅಂದ್ರೆ ವಂಶವೃಕ್ಷ ಸರಿಯಾಗಿದೆ ಅಂತ ಆಯ್ತಲ್ವಾ? ಆಮೇಲೆ ವಂಶವೃಕ್ಷದ ಪ್ರಕಾರ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಇದೆಲ್ಲೇ ಖಾತೆ ಬದಲಾವಣೆ ಆಯ್ತಲ್ಲ ಇವನಿಗೆ. ಮಲ್ಲಯ್ಯನ ಮೂರು ಜನ ಸೈನ್ ಮಾಡಿರೋದು ಇದು ಖಾತೆ ಯಾವಾಗ ಬದಲಾವಣೆ ಆಯ್ತು? ಮೂರು ಜನ ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಕೊಡ್ತಾರೆ ಅವರೆಲ್ಲ ಅವ್ರಿಗೆ. ಎಷ್ಟನೇ ಇಸ್ವಿನಲ್ಲಿ? 93 10/4/93ರಲ್ಲಿ ಈ ನಮಗೆ (464 316 ಗುಂಟೆ ಇದೆ. ಇದನ್ನ ದೇವರಾಜು ಅನ್ನೋರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಅಂತೇಳಿ ಬರ್ಕೊಡ್ತಾರೆ ಸರ್ಕಾರಕ್ಕೆ. ಅದಕ್ಕೆ ಮಲ್ಲಯ್ಯ ಫೋನ್ ಮಾಡಿ ಸೈನ್ ಮಾಡಿರ್ತಾರೆ. ಪುಟ್ಟಗೌರಮ್ಮ ಸೈನ್ ಮಾಡಿರ್ತಾರೆ. ಮಂಜುನಾಥ ಸ್ವಾಮಿ ಸೈನ್ ಮಾಡಿರ್ತಾರೆ. ಲಕ್ಷ್ಮೀ ದೇವರಾಜು ಅವರ ಹೆಸರಿಗೆ 464 ಸರ್ವೆ ನಂಬರ್ನಲ್ಲಿ 3 ಎಕರೆ 16 ಗುಂಟೆನ ಅವರ ಹೆಸರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಯಾಕಂದ್ರೆ ಮಂಜುನಾಥ ಸ್ವಾಮಿ ಕರ್ಕೊಂಡೋಗಿ ಇತ್ತೀಚೆಗೆ ಇತ್ತೀಚೆಗೆ ದೇವರಾಜು ಅವರು ನಮ್ಗೆ ಹಕ್ಕಿದೆ ಈ ಜಮೀನು ಮೇಲೆ ಅಂತೇಳಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಮಾಡಿಕೊಟ್ಟಿದ್ದು ಇವ್ರಿಗೆ ಆಗ್ಲೇ 4 ಎಕರೆ ಜಮೀನು ಕೊಟ್ಟುಬಿಟ್ಟಿದ್ರು ಆಗ್ಲೇ ಇವರು. ಸೊ ಅದಕ್ಕೋಸ್ಕರ ಬರ್ಕೊಟ್ರು ಇವ್ರಿಗೆ. ಸೈನ್ ಮಾಡಿದ್ದಾರೆ ಇವರು 3 ಜನ. ನಾವು ಮಾಡಿಸಿರೋದಲ್ಲ ಇದು. ಇಷ್ಟೆಲ್ಲ ಇದ್ರೂ ಕೂಡ ಸುಳ್ಳು ಹೇಳೋದ್ರಲ್ಲಿ ಏನು ನಿಶ್ಚಯಮರು ಬಿಜೆಪಿ. ದೇವರಾಜ್ ಹೆಸರು ಪಾಣಿ ಬಂದಿದೆ. ಆಮೇಲೆ ಅವರ ಹೆಸರಿಗೆ ಪಾಣಿನೂ ಕೂಡ ಮಾಡಿಕೊಟ್ಟಿದ್ದಾರೆ. ದೇವರಾಜ್ ಹೆಸರಿಗೆ ಒಂದು ಮ್ಯೂಟೇಷನ್ ಮಾಡಲಿಕ್ಕೆ ಇವರು ಸರ್ಕಾರಕ್ಕೆ ಅರ್ಜಿ ಬರೆದಿದ್ದಾರೆ. ನಮ್ದೇನು ತಕರಾರಿಲ್ಲ ಮಾಡಿಕೊಡಿ ಅಂತ. ಪಾಣಿ ಅವರು ಆಮೇಲೆ ಪಾಣಿ ಎಲ್ಲ ಅವನ ಹೆಸರಿಗೆ ಬಂದಿದೆ. ಆಮೇಲೆ ಜೆ ದೇವರಾಜು ಎನ್ನುವವರ ಹೆಸರಿಗೆ ಖಾತೆ ಮಾಡಿಕೊಡಲು
ಈ ಮೇಲಿನ ಎಲ್ಲರೂ ಸಹಿ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಯಲ್ಲಿ ಹೀಗೆ ಬರೆಯಲಾಗಿದೆ: ಮೈಸೂರು ತಾಲೂಕು ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕರ ರೂಬು ಡಿಟೋ ಮೈಸೂರು ಸಿಟಿ ಗಾಂಧಿನಗರ 8ನೇ ಕ್ರಾಸ್ ಮನೆ ನಂಬರು 4038 ನಿವಾಸಿಗಳಾದಂಥ ಲೇಟ್ ನಿಂಗಯ್ಯ ಬಿನ್ ಜವರಾ ಅವರ ಮೊದಲನೇ ಮಗ ಮಲ್ಲಯ್ಯ ಮತ್ತು ಲೇಟ್ ಮೈಲಾರಾಯನವರ ಹೆಂಡತಿ ಪುಟ್ಟಗೌರಮ್ಮ ಹಾಗೂ ಮಗ ಎಂ ಮಂಜುನಾಥ ಸ್ವಾಮಿ ಆದ ನಾವುಗಳು ಹೇಳಿ ಬರೆಸಿದ ಹೇಳಿಕೆ. ಇದು ದಾಖಲಾತಿ ಆ ಕಾಲದಲ್ಲಿ. ಕಾಪಿ ಇದೆ. ಮತ್ತು ಇನ್ನೊಂದು ಪೀಸ್ ಎರಡು ಫ್ಯಾಮಿಲಿ ಸೆಟಲ್ಮೆಂಟ್. ಆಮೇಲೆ ಫ್ಯಾಮಿಲಿಯಲ್ಲಿ ಸೆಟ್ಲ್ ಮಾಡ್ಕೊಂಡಿದ್ದಾರೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನುಗಳಿಗೆ ಖಾತೆ ಮಾಡಿಕೊಡಲು ಲೇಟ್ ನಿಂಗಾ ಬಿನ್ ಜವರಾರ್ ಅವರ ಮೂರನೇ ಮಗ ದೇವರಾಜು ನಮೂನೆ ಮೂಲಕ ಅರ್ಜಿ ಸಲ್ಲಿಸಿರುವುದು ಸರಿಯಷ್ಟೇ. ಸದರಿ ಜಮೀನು ನಿಂಗಾ ಬಿನ್ ಜವರಾರ್ ಅವರಿಗೆ ಸೇರಿದ್ದು. ಅವರು ಪೌತಿಯಾಗಿ ನಮಗಳಿಗೆ ಸದರಿ ಜಮೀನಲ್ಲಿ ಭಾಗ ಬರಬೇಕಾಗಿರುವುದಿಲ್ಲ. ಈಗಾಗಲೇ ನಾವು 462 ಸರ್ವೆ ನಂಬರ್ 462ರಲ್ಲಿ 4 ಎಕರೆ ಜಮೀನನ್ನು ಪುಟ್ಟಮ್ಮ ಎನ್ನುವರಿಗೆ ಮಾರಿರುತ್ತೇವೆ. ಆದ್ದರಿಂದ ಅರ್ಜಿದಾರರಾದ ಜೆ ದೇವರಾಜುರವರಿಗೆ ಸದರಿ ಜಮೀನುಗಳನ್ನು ಖಾತೆ ಮಾಡುವುದರಲ್ಲಿ ನಮ್ಮಗಳ ತಕರಾರು ಏನೂ ಇರುವುದಿಲ್ಲವೆಂದು ಹೇಳಿ ಬರೆಯಿಸಿದ ಹೇಳಿಕೆ ಓದಿಸಿ ಕೇಳಿ ಸರಿ ಎಂದು ಒಪ್ಪಿ ರುಜು ಮಾಡಿರುತ್ತೇವೆ. ಮಲ್ಲಯ್ಯ, ಪುಟ್ಟಗೌರಮ್ಮ ಇಬ್ಬರು ಕನ್ನಡದಲ್ಲಿ ಸಹಿ ಮಾಡಿರುತ್ತಾರೆ.